ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಮತ್ತು ಕೆಲವು ನಿಜಾಂಶಗಳು ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಅರವಿಂದನ್ ಆರ್ ಅವರಿಂದ ಮಾಹಿತಿ. ನಮ್ಮ ರೇಡಿಯೋ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಅರವಿಂದನ್ ಆರ್, ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕ, ನಂಜಪ್ಪ ಹಾಸ್ಪಿಟಲ್ ಶಿವಮೊಗ್ಗ. ಇಂದಿನ ನಮ್ಮ ವಿಷಯ ಕ್ಯಾನ್ಸರ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಮತ್ತು ಕೆಲವು ನಿಜಾಂಶಗಳು. ಕ್ಯಾನ್ಸರ್ ಅಂದ ತಕ್ಷಣ ತುಂಬಾ ಭಯ ಉಂಟಾಗುತ್ತೆ. ಯಾರಿಗೆ ಆದ್ರೂ ಸರ ಎಷ್ಟೇ ಧೈರ್ಯ ಇದೆ ಅಂತಂದ್ರೂ ಕ್ಯಾನ್ಸರ್ ಅನ್ನೋ ಒಂದು ಡಯಾಗ್ನೋಸಿಸ್ ಅಥವಾ ಇದೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಭಯ ಆಗುತ್ತೆ. ಆದ್ರೆ ಭಯಕ್ಕಿಂತಲೂ ಹೆಚ್ಚು ಅಪಾಯಕಾರಿಯಾಗಿದ್ದು ತಪ್ಪು ಮಾಹಿತಿ. ಸಮಾಜದಲ್ಲಿ ಕ್ಯಾನ್ಸರ್ ಬಗ್ಗೆ ಅನೇಕ ವದಂತಿಗಳು, ಮೂಢನಂಬಿಕೆಗಳು ಮತ್ತು ವೈಜ್ಞಾನಿಕ ಆಧಾರವಿಲ್ಲದ ನಂಬಿಕೆಗಳಿವೆ. ಇವುಗಳಿಂದ ಅನೇಕರು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆಯುವುದನ್ನ ವಿಳಂಬ ಮಾಡ್ತಾರೆ. ಹಾಗಾದ್ರೆ ಇಂದು ನಾವು ಕ್ಯಾನ್ಸರ್ ಬಗ್ಗೆ ಇರುವ ಕೆಲವು ಸಾಮಾನ್ಯ ತಪ್ಪು ಕಲ್ಪನೆಗಳನ್ನ ತಿಳಿದುಕೊಳ್ಳೋಣ ಮತ್ತು ಅದರ ಹಿಂದಿರುವ ಸತ್ಯವನ್ನ ಅರಿಯೋಣ. ಸೊ ಇದನ್ನ ನಾನು 10 ಭಾಗಗಳಾಗಿ ವಿಂಗಡಿಸಿದ್ದೀನಿ. ಮೊದಲನೇ ತಪ್ಪು ಕಲ್ಪನೆ, ಕ್ಯಾನ್ಸರ್ ಒಂದ್ಸಲ ಬಂತು ಅಂತ ಅಂದ್ರೆ ಜೀವನ ಮುಗಿದಂತೆಯೇ. ಇದು ಒಂದು ಸಂಪೂರ್ಣ ತಪ್ಪು. ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ, ಅದರಲ್ಲೂ ಕ್ಯಾನ್ಸರ್ ಚಿಕಿತ್ಸೆಯ ಕ್ಷೇತ್ರದಲ್ಲಿ ತುಂಬಾನೇ ಪ್ರಗತಿಯಾಗಿದೆ. ಅನೇಕ ರೀತಿಯ ಕ್ಯಾನ್ಸರ್ಗಳನ್ನ ಆರಂಭಿಕ ಹಂತದಲ್ಲಿ ಪತ್ತೆ ಮಾಡಿದ್ರೆ ಸಂಪೂರ್ಣವಾಗಿ ಗುಣಪಡಿಸಬಹುದು. ಇನ್ನು ಕೆಲವು ಕ್ಯಾನ್ಸರ್ಗಳನ್ನ ಈವನ್ ಸ್ವಲ್ಪ ಜಾಸ್ತಿ ಮುಂದುವರೆದಿದೆ ಅಂತ ಅಂದ್ರೂ ಕೂಡ ತುಂಬಾ ದೀರ್ಘಕಾಲದ ತನಕ ನಿಯಂತ್ರಣದಲ್ಲಿಟ್ಟುಕೊಂಡು ಸಾಮಾನ್ಯ ಜೀವನ ನಡೆಸುವಂತೆ ಚಿಕಿತ್ಸೆ ಕೊಡಬಹುದು. ಆದ್ರಿಂದ ಕ್ಯಾನ್ಸರ್ ಅಂದ ತಕ್ಷಣ ಅದು ಅಂತ್ಯವಲ್ಲ, ಅದು ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಲೇಬೇಕಾಗಿರುವಂಥದ್ದು. ಅದ್ರ ಬಗ್ಗೆ ಭಯ ಬೇಡ, ಚಿಕಿತ್ಸೆ ತಗೊಳ್ಳಿ. ಈಗ ಎರಡನೇ ತಪ್ಪು ಕಲ್ಪನೆ ಬಗ್ಗೆ ಹೇಳೋದಾದ್ರೆ, ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ. ಎಸ್ಪೆಷಲಿ ಚಿಕ್ಕ ಮಕ್ಕಳು ಮನೆಯಲ್ಲಿರುವಂಥವ್ರು ಎಲ್ಲರೂ ಮನೇಲಿ ಬೇರೆಯವ್ರಿಗೆಲ್ಲರಿಗೂ ಹರಡುತ್ತಾ, ಅವ್ರ ಜೊತೆ ಬೆರಿಬಹುದಾ ಅಂತ ಎಲ್ಲ ಕೇಳ್ತಾರೆ. ಇದು ಒಂದು ತಪ್ಪು ಕಲ್ಪನೆ. ಕ್ಯಾನ್ಸರ್ ಸಾಂಕ್ರಾಮಿಕ ರೋಗವಲ್ಲ. ಕೈ ಕುಲ್ಕೋದು, ಅಪ್ಪಿಕೊಳ್ಳೋದು ಅಥವಾ ಅವ್ರ ಜೊತೆ ಊಟ ಮಾಡೋದು, ಒಂದೇ ಮನೇಲಿ ವಾಸಿಸುವುದು, ಇನ್ಕ್ಲೂಡಿಂಗ್ ಒಂದೇ ಪಾತ್ರೆ ಬಳಸುವಂಥದ್ದು, ಒಂದೇ ವಾಶ್ರೂಮ್ ಬಳಸುವಂಥದ್ದು, ಸೋಪು, ಅದೆಲ್ಲ ಅವ್ರ ಬಟ್ಟೆ ಅಂತಂದ್ರೆ ಟವಲ್ಲು ಕೂಡ ಬೇರೆ ಬೇರೆ ಯೂಸ್ ಮಾಡ್ಬೇಕಾ, ಆ ಥರದ್ದೆಲ್ಲ ಪ್ರಶ್ನೆ ಬರುತ್ತೆ. ಆದ್ರೆ ಇದು ಯಾವುದರಿಂದನೂ ಕೂಡ ಕ್ಯಾನ್ಸರ್ ಹರಡೋದಿಲ್ಲ. ಒಂದು ವಿಷಯದಲ್ಲಿ ಅಂತಂದ್ರೆ, ನಮಗೇನಾದ್ರೂ ಇನ್ಫೆಕ್ಷನ್ ಅಥವಾ ನಮಗೇನಾದ್ರೂ ತೊಂದರೆ ಇತ್ತು ಅಂತಂದ್ರೆ ಒಂದೇ ವಸ್ತುಗಳನ್ನ ಅಥವಾ ಬಟ್ಟೆಗಳನ್ನ ಯೂಸ್ ಮಾಡೋದ್ರಿಂದ ಅಥವಾ ತುಂಬಾ ಹತ್ರ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ನಮಗೆ ಶೀತ ಕೆಮ್ಮು ಆ ಥರ ಇತ್ತು ಅಂತಂದ್ರೆ ಅವರ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಅವರಿಗೆ ನಾವು ಹರಡಿಸೋಂಥ ಚಾನ್ಸ್ ಜಾಸ್ತಿ ಇರುತ್ತೆ ಹೊರತು ಅವರಿಂದ ಕ್ಯಾನ್ಸರ್ ರೋಗಿಗಳಿಂದ ನಮಗೆ ಕ್ಯಾನ್ಸರ್ ಹರಡೋದಿಲ್ಲ. ಆದ್ರಿಂದ ಕ್ಯಾನ್ಸರ್ ರೋಗಿಗಳನ್ನ ದೂರ ಇಡದಲೇ ಅವರಿಗೆ ಪ್ರೀತಿ, ಧೈರ್ಯ ಮತ್ತು ಬೆಂಬಲ ನೀಡಬೇಕು. ಮತ್ತೆ ಮೂರನೇದು ಬಂತು ಅಂತಂದ್ರೆ, ನಮ್ಮ ಕುಟುಂಬದಲ್ಲಿ ಯಾರಿಗೂ ಕ್ಯಾನ್ಸರ್ ಇಲ್ಲ, ಆದ್ರೆ ನನಗೆ ಯಾವ ತರ ಬಂದ್ಬಿಡ್ತು, ಯಾವುದೇ ಕಾರಣ ಇಲ್ದಲೇನೆ ಯಾರಿಗೂ ಇಲ್ದಲೇನೆ ಬರೋದಿಲ್ಲ ಅಂತ ಹೇಳ್ತಾರಲ್ಲ, ಆದ್ರೂ ನನಗೆ ಯಾವ ತರ ಬರಕ್ ಚಾನ್ಸ್ ಇದೆ ಅಂತ ಅನ್ಬಿಟ್ಟು ಇದು ಕೂಡ ಒಂದು ತಪ್ಪು. ನಾವು ನೋಡುವಂತ ಕ್ಯಾನ್ಸರ್ಗಳಲ್ಲಿ ಬರೀ 10-20% ಮಾತ್ರ ವಂಶ ಪರಂಪರವಾಗಿ ಬರುವಂಥದ್ದು. ಅಂದ್ರೆ ಹೆಚ್ಚಿನ ಕ್ಯಾನ್ಸರ್ಗಳು, ಬಾಯಿ ಕ್ಯಾನ್ಸರ್ ಇರ್ಬೋದು, ಸ್ತನದ ಕ್ಯಾನ್ಸರ್ ಇರ್ಬೋದು, ಗಂಟ್ಲದ್ದು, ಶ್ವಾಸಕೋಶದ್ದು, ಇವೆಲ್ಲ ಕ್ಯಾನ್ಸರ್ಗಳಿಗೆ ಬೇರೆ ಬೇರೆ ಕಾರಣಗಳೇ ಹೆಚ್ಚು ಇರ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಧೂಮಪಾನ, ತಂಬಾಕು ತಿನ್ನೋದು, ಮದ್ಯಪಾನ, ಸರಿಯಾದ ಆಹಾರ ಪದ್ಧತಿ ಅಥವಾ ಅನಾರೋಗ್ಯಕರ ಆಹಾರ ಪದ್ಧತಿ ಪಾಲಿಸೋದು, ದೈಹಿಕ ಚಟುವಟಿಕೆ ಕಮ್ಮಿ ಮಾಡಿಕೊಂಡು ಬೊಜ್ಜು ಬರೆಸ್ಕೊಳ್ಳೋದು, ಅಥವಾ ಕೆಲವು ಸಮಯದಲ್ಲಿ ಕೆಲವು ವೈರಸ್ಗಳು, ಹೆಪಟೈಟಿಸ್ B ಅಥವಾ HPV ವೈರಸ್ ಇರಬಹುದು, ಈ ತರದ ಸೋಂಕುಗಳಿಂದ ಕೂಡ ಕ್ಯಾನ್ಸರ್ ಆಗಬಹುದು. ಆದ್ರಿಂದ ಮನೆಯಲ್ಲಿ ಯಾರಿಗೂ ಇಲ್ಲ ಅಂತ ಅಂದ ತಕ್ಷಣ ನಮಗೆ ಬರೋದಿಲ್ಲ ಅಂತ ಅಂದ್ಕೊಳ್ಳೋದಲ್ಲೇ ಮುನ್ನೆಚ್ಚರಿಕೆಗಳನ್ನ ವಹಿಸೋದು ತುಂಬಾ ಅಗತ್ಯ. ಇನ್ನು 4ನೇದಾಗಿ ಬಂದು, ಕ್ಯಾನ್ಸರ್ ಇದ್ರೆ ನೋವು ಯಾವಾಗ್ಲೂ ಇರುತ್ತೆ ಅಂತ. ಇದೊಂದು ತುಂಬಾ ಸತ್ಯ ಅಲ್ಲದೆ ಇರೋಂಥದ್ದು. ಎಷ್ಟೊಂದು ಜನ ಬಾಯಲ್ಲಿ ಹುಣ್ಣಾಗಿರುತ್ತೆ, ಕತ್ತಿನಲ್ಲಿ ಗಂಟಿರುತ್ತೆ, ಅವರೆಲ್ಲರೂ ಇಷ್ಟು ದಿನ ನನಗೆ ನೋವೇ ಇರಲಿಲ್ಲ, ಅದಕ್ಕೋಸ್ಕರ ನಾನು ಚಿಕಿತ್ಸೆಗೆ ಬರಲಿಲ್ಲ, ಯಾರಿಗೂ ತೋರಿಸ್ತಿಲ್ಲ, ಕ್ಯಾನ್ಸರ್ ಆಗಿದ್ರೆ ನೋವಿರ್ಬೇಕಿತ್ತಲ್ಲ ಅಂತ ಕೇಳ್ತಾರೆ. ಆದ್ರೆ ಅನೇಕ ಕ್ಯಾನ್ಸರ್ಗಳು ಆರಂಭಿಕ ಹಂತದಲ್ಲಿ ಯಾವುದೇ ತರಹದ ಲಕ್ಷಣಗಳನ್ನ ತೋರಿಸಲ್ಲ. ಕೆಲವರಿಗೆ ಅದೇ ಆಗ್ಲೇ ಹೇಳ್ದಂಗೆ ಗೆಡ್ಡೆ ಇರ್ಬೋದು, ಅಸಹಜ ರಕ್ತಸ್ರಾವ ಇರ್ಬೋದು, ಯಾವುದು ಕಾರಣ ಇಲ್ದಲೆ ತೂಕ ಇಳಿತಾ ಇರ್ಬೋದು, ತುಂಬಾ ದಿನಗಳಿಂದ ಕೆಮ್ಮಿರ್ಬೋದು, ಇವೆಲ್ಲ ಇದ್ರೂ ಸಹ ನೋವಿರೋದಿಲ್ಲ. ಏನಿದ್ರು ಅದು ತುಂಬಾ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಗಳಿಗೆ ಪ್ರೆಸ್ ಮಾಡ್ತಾ ಇದ್ರೆ ಅಥವಾ ನರಗಳು ಇನ್ಫಿಲ್ಟ್ರೇಟ್ ಆದ್ರೆ, ಅದ್ರ ಮೇಲೆ ಸೆಕೆಂಡರಿ ಇನ್ಫೆಕ್ಷನ್ ಆದ್ರೆ ಮಾತ್ರ ಕ್ಯಾನ್ಸರ್ ಇಂದ ನೋವು ಬರೋ ಚಾನ್ಸ್ ಇರುತ್ತೆ. ಅದರ್ವೈಸ್ ನೋವು ಬರೋಂಥ ಚಾನ್ಸಸ್ ತುಂಬಾ ಕಮ್ಮಿ. ಅದರಿಂದ ನಿಯಮಿತ ಆರೋಗ್ಯ ತಪಾಸಣೆ ತುಂಬಾ ಇಂಪಾರ್ಟೆಂಟ್. ಇನ್ನ 5ನೇದು, ಬಯಾಪ್ಸಿ ಅಥವಾ ಶಸ್ತ್ರಚಿಕಿತ್ಸೆಯಿಂದ ಕ್ಯಾನ್ಸರ್ ಹರಡುತ್ತಾ.
ಕೆಲವರು ಬರ್ತಾರೆ, ಬಾಯಲ್ಲಿ ಉಣ್ಣಿತ್ತು, ಅದು ತುಂಬಾ ದಿನ ಇರಲೇ ಇಲ್ಲ, ಇವಾಗ ಹಲ್ಲು ಕೀಳ್ಸಿದ್ರಿಂದ, ಹಲ್ಲು ಟೆಸ್ಟ್ಗೆ ಹೋಗಿದ್ರಿಂದ ಅಥವಾ ಬಯಾಪ್ಸಿ ಮಾಡಿದ್ರಿಂದ ಈ ತರ ಬಂತು. ಇವೆಲ್ಲವೂ ತಪ್ಪು ಕಲ್ಪನೆಗಳು. ಮೋಸ್ಟ್ ಆಫ್ ದ ಜನಕ್ಕೆ ಬಯಾಪ್ಸಿ ಅಂತಂದ್ರೆ ಅದನ್ನ ಗ್ಯಾರಂಟಿ ಮಾಡ್ಕೊಳ್ಳುವಂಥದ್ದು ಆಲ್ರೆಡಿ ಕ್ಯಾನ್ಸರ್ ಆಗಿರೋದ್ರಿಂದ ಮಾಡುವಂಥದ್ದು. ಅದರಿಂದ ಯಾವುದೇ ತರ ಸ್ಪ್ರೆಡ್ ಆಗೋದಿಲ್ಲ. ಕೆಲವು ಕ್ಯಾನ್ಸರ್ಗಳಿದಾವೆ ಅಂತಂದ್ರೆ ಲಿವರ್ದು ಅಥವಾ ಗಾಲ್ ಬ್ಲಾಡರ್ ಅಂತ ಅಂತೀವಿ, ಆ ತರ ಕ್ಯಾನ್ಸರ್ಗಳನ್ನ ನಾವು ಯೂಶಲಿ ಆಪರೇಷನ್ ಮಾಡಬಹುದು ಮುಂದೆ ಅಂತ ಇರೋನ ಬಯಾಪ್ಸಿ ಮಾಡೋದಿಲ್ಲ. ಇನ್ನು ಬೇರೆ ಎಲ್ಲಾ ಕ್ಯಾನ್ಸರ್ಗಳಿಗೂ ಬಯಾಪ್ಸಿ ಬೇಕಾಗಿರುತ್ತೆ. ಮತ್ತೆ ಶಸ್ತ್ರಚಿಕಿತ್ಸೆ ಮಾಡೋದ್ರಿಂದನೂ ಕರೆಕ್ಟಾಗಿ ಮಾಡ್ತು ಅಂತಂದ್ರೆ ಯೂಶಲಿ ಕ್ಯಾನ್ಸರ್ ಹರಡಲ್ಲ. ಇನ್ನು ನೆಕ್ಸ್ಟ್, ಈಗ ಕೆಲವು ದಿನದಿಂದ ನಾವೆಲ್ಲ ಈ ಫೇಸ್ಬುಕ್ ವಾಟ್ಸಪ್ ಅಲ್ಲೆಲ್ಲ ನೋಡಿ ಎಲ್ಲರೂ ಅನ್ಕೊಂಡಿರೋದು ಹೆಂಗೆ ಅಂತಂದ್ರೆ ಎಲ್ಲಾ ಕ್ಯಾನ್ಸರ್ ಕಣಗಳಿಗೂ ಸಕ್ಕರೆ ಬೇಕು, ಶುಗರ್ ಬೇಕೇ ಬೇಕು. ಸೊ ಹಾಗಾಗಿ ಸಕ್ಕರೆ ತಿನ್ನೋದನ್ನ ನಾವು ನಿಲ್ಲಿಸ್ಬಿಟ್ರೆ ಕ್ಯಾನ್ಸರ್ ಗುಣವಾಗುತ್ತೆ ಅಂತ. ಇದು ಒಂದು ಮಟ್ಟಿಗೆ ನಿಜ ಇರಬಹುದು, ಆದ್ರೂ ಸಂಪೂರ್ಣವಾಗಿ ನಿಜ ಅಲ್ಲ. ಇದಕ್ಕೆ ಯಾವುದೇ ರೀತಿಯ ವೈಜ್ಞಾನಿಕ ಆಧಾರ ಇಲ್ಲ. ನಮ್ಮ ದೇಹದ ಎಲ್ಲಾ ಜೀವಕೋಶಗಳಿಗೂ ಕಾರ್ಬೋಹೈಡ್ರೇಟ್ಸ್ ಅಥವಾ ಸಕ್ಕರೆ ಅಂಶ ಸ್ವಲ್ಪನಾದ್ರೂ ಬೇಕಾಗುತ್ತೆ. ಸೊ ಕ್ಯಾನ್ಸರ್ ಇರುವವರು ಇಂಥ ಆಹಾರಗಳಲ್ಲಿ ಸಕ್ಕರೆ ಇರುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಕಮ್ಮಿ ಊಟ ಮಾಡೋದಾಗ್ಲಿ ಅಥವಾ ಪೌಷ್ಟಿಕ ಆಹಾರ ಸೇವಿಸದ ಇರೋದ್ರಿಂದ ಅವರ ಟ್ರೀಟ್ಮೆಂಟ್ಗೂ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ. ಆದ್ರಿಂದ ಯಾವುದೇ ಆಹಾರವನ್ನು ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಮುಂಚೆ ಆರೋಗ್ಯ ತಜ್ಞರನ್ನಾಗಿರ್ಬೋದು ಅಥವಾ ನೀವು ತೋರಿಸ್ತಾ ಇರುವಂತಹ ವೈದ್ಯರನ್ನಾದ್ರೂ ಸಲಹೆ ಪಡಿಬೇಕು. ನಂತರ 7ನೇ ತಪ್ಪು ಕಲ್ಪನೆ ಅಂದ್ರೆ ಮನೆ ಮದ್ದು ಅಥವಾ ಗಿಡಮೂಲಿಕೆಗಳಿಂದ ಮಾತ್ರ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ ಅನ್ನೋದು. ನಾನು ಅಂದ್ಕೊಂಡಿರೋದು ಪ್ರಕಾರ ಯಾವುದೇ ತರ ಮೆಡಿಸಿನ್ಗಳು ಬರುವಂತದ್ದನ್ನು ಕೂಡ ಐದರ್ ಗಿಡಮೂಲಿಕೆಗಳಿಂದ ಇರಬೇಕು ಅಥವಾ ಸಮ್ ನ್ಯಾಚುರಲ್ ಸೋರ್ಸಸ್ ಇಂದ ಇರಬೇಕು. ಅದನ್ನೇ ಡಿಸ್ಟಿಲ್ ಮಾಡಿ ಅದರಿಂದ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ನ ತೆಗೆದುಬಿಟ್ಟು ಕ್ಯಾನ್ಸರ್ಗೆ ಔಷಧಿ ಮಾಡಿರ್ತಾರೆ. ಸೊ ಹೀಗಾಗಿ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ನಾಟಿ ಮದ್ದಿರ್ಬೋದು, ಅದರಿಂದ ಕ್ಯಾನ್ಸರ್ ಒಂದು ಮಟ್ಟಿಗೆ ಕಮ್ಮಿ ಆಗ್ಬೋದಿದ್ರು ಸಹ ಯಾವುದೇ ಇದರಿಂದ ಅದನ್ನು ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಕೆಲವು ಪೂರಕ ಚಿಕಿತ್ಸೆಗಳಿಗೆ ಅಂತ ಅಂದ್ಬಿಟ್ಟು ಈ ತರ ಬೇರೆ ಇದನ್ನ ಯೂಸ್ ಮಾಡಬಹುದಾಗಿದ್ರು ಸಹ ಕ್ಯಾನ್ಸರ್ಗೆ ಅಂತ ಅಂದ್ಬಿಟ್ಟು ಯಾವುದೇ ತರ ಮನೆ ಮದ್ದು ಅಥವಾ ಬೇರೆ ಒಂದು ಟ್ರೀಟ್ಮೆಂಟ್ ಅನ್ನ ಅವಲಂಬಿಸೋದು ಜೀವಕ್ಕೆ ಮತ್ತೆ ಕ್ಯಾನ್ಸರ್ ಜಾಸ್ತಿ ಮಾಡ್ಲಿಕ್ಕೆ ಮತ್ತೆ ಕರೆಕ್ಟ್ ಆಗಿ ಟೈಮಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಸಿಗದೆ ಇರೋ ತರ ಮಾಡುತ್ತೆ. ಸೊ ಯಾವುದೇ ಪರ್ಯಾಯ ಚಿಕಿತ್ಸೆಯನ್ನ ಬಳಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ತುಂಬಾ ಅಗತ್ಯ. ಇನ್ನ 8ನೇ ತಪ್ಪು ಕಲ್ಪನೆಗೆ ಬಂತು ಅಂದ್ರೆ ಧೂಮಪಾನ ಮಾಡದವರಿಗೆ ಶ್ವಾಸಕೋಶ ಕ್ಯಾನ್ಸರ್ ಬರಲ್ಲ ಅಂತ ಅನ್ಬಿಟ್ಟು. ಇದು ಒಂದು ಕೂಡ ಅರ್ಧ ಸತ್ಯ ಅಥವಾ ತುಂಬಾ ಸುಳ್ಳು. ಧೂಮಪಾನ ಲಂಗ್ ಕ್ಯಾನ್ಸರ್ಗೆ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ಗೆ ಒಂದು ಮುಖ್ಯವಾದ ಕಾರಣ. ಒಂದು ಅಟ್ಲೀಸ್ಟ್ ಮುಂಚೆ ಎಲ್ಲ ಅಂತೂ 80-90% ಅದರಿಂದನೇ ಅಂತ ಇದ್ರು ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಯಂಗಸ್ರಲ್ಲಿ ಮತ್ತೆ ಯಾವತ್ತೂ ಧೂಮಪಾನ ಮಾಡದೇ ಇರೋರಲ್ಲೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಬರಬಹುದು. ವಾಯುಮಾಲಿನ್ಯ, ಪರೋಕ್ಷ ಧೂಮಪಾನ ಅಂತ ಅಂದ್ರೆ ಮನೆಯಲ್ಲಿ ಅಥವಾ ಹೊರಗಡೆ ಆದ್ರೂ ಫ್ರೆಂಡ್ಸ್ ಯಾರಾದ್ರೂ ಸ್ಮೋಕ್ ಮಾಡೋರ್ ಜೊತೆ ಇತ್ತು ಅಂತ ಅಂದ್ರೆ ಅಥವಾ ಮನೆಯಲ್ಲಿ ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ರೆ ಅಂದ್ರೆ ಮತ್ತೆ ಕೆಲವು ರಾಸಾಯನಿಕಗಳ ಸಂಪರ್ಕ ಅಂತಂದ್ರೆ ಇವಾಗೆಲ್ಲ ನಿಮಗೆ ಗೊತ್ತಿರಬೇಕು, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಹೊಡಿದವ್ರಿಗೂ ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ. ಇವೆಲ್ಲ ಕಾರಣದಿಂದಲೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಬರಬಹುದು. ಅದರಲ್ಲೂ 2-3 ತರ ಬೇರೆ ತರದ್ದಿದೆ. ಕೆಲವು ತರದ್ದು ಧೂಮಪಾನದಿಂದ ಬರೋ ಚಾನ್ಸಸ್ ಜಾಸ್ತಿ ಇತ್ತು ಅಂತಂದ್ರೆ ಇನ್ನ ಕೆಲವು ತರದ ಕ್ಯಾನ್ಸರ್ಗಳು ಧೂಮಪಾನ ಅಲ್ಲದೇ ಇದ್ದ ಬೇರೆ ಕಾರಣಗಳಿಂದ ಕೂಡ ಬರಬಹುದು. ಇನ್ನ 9ನೇ ತಪ್ಪು ಕಲ್ಪನೆ, ಯಾವುದೇ ಕಾರಣದಿಂದಲೂ ಕ್ಯಾನ್ಸರ್ ಬರೋದೇ ಆಯ್ತು ಅಂತಂದ್ರೆ ಅದನ್ನ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು. ಇದು ಕೂಡ ತಪ್ಪು. ಸುಮಾರು 1/3 ಕ್ಯಾನ್ಸರ್ಗಳನ್ನ ತಡಿಬಹುದು. ಅಂದ್ರೆ ಈಗ ಜನರಲ್ಲಿ ಜಾಸ್ತಿ ಕ್ಯಾನ್ಸರ್ ಆಗ್ತಾ ಇರೋದಕ್ಕೆ ಏನೇನ್ ಕಾರಣಗಳಿವೆ ಅವೆಲ್ಲನೂ ನಾವು ನಿಯಮಿತವಾಗಿ ಕಮ್ಮಿ ಮಾಡಿದ್ರೆ ಅಥವಾ ಸಂಪೂರ್ಣವಾಗಿ ನಿಲ್ಲಿಸಿದ್ರೆ ಎಷ್ಟೊಂದು ಕ್ಯಾನ್ಸರ್ಗಳನ್ನ ಅಂದ್ರೆ ಅವಾಗಲೇ ಹೇಳ್ದಂಗೆ 1/3 ಕ್ಯಾನ್ಸರ್ಗಳನ್ನ ನಾವು ತಡಿಬಹುದು. ತಂಬಾಕು ಅಥವಾ ಧೂಮಪಾನದಿಂದ ದೂರವಿರೋದ್ರಿಂದ, ಮದ್ಯಪಾನವನ್ನು ನಿಲ್ಲಿಸೋದ್ರಿಂದ, ಮೇನ್ಲಿ ಅಟ್ಲೀಸ್ಟ್ ಮಿತಿಗೊಳಿಸೋದ್ರಿಂದ, ಆರೋಗ್ಯಕರ ಆಹಾರ ಸೇವನೆ ಮಾಡೋದ್ರಿಂದ, ಪ್ರತಿದಿನ ವ್ಯಾಯಾಮ ಮಾಡಿ ಬೊಜ್ಜು ಅಥವಾ ತೂಕನ ಕಾಪಾಡ್ಕೊಳ್ಳೋದ್ರಿಂದ, HPV ಮತ್ತು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಗಳನ್ನ ಕರೆಕ್ಟ್ ಟೈಮಲ್ಲಿ ತಗೊಳ್ಳೋದ್ರಿಂದ ಅಥವಾ ನಿಮ್ಮ ಮಕ್ಕಳಿಗೆ ಕೊಡಿಸೋದ್ರಿಂದ, ಕೆಲವು ಕ್ಯಾನ್ಸರ್ಗಳಿಗೆ ಇಷ್ಟು ವರ್ಷದ ನಂತರ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ, ಸ್ಕ್ರೀನಿಂಗ್ ಮಾಡಿಸೋದು ಅಂತ ಹೇಳ್ತೀವಿ. ಅದು ಮಾಡಿಸೋದ್ರಿಂದ ಒಂದು ಲೆಕ್ಕದಲ್ಲಿ ನಾವು ಕ್ಯಾನ್ಸರ್ನ ತಡೆಗಟ್ಟಕ್ಕೆ ಆಗದಲ್ಲೇ ಇರ್ಬೋದು ಸ್ಕ್ರೀನಿಂಗ್ ಅಲ್ಲಿ, ಬಟ್ ತುಂಬಾ ಚಿಕ್ಕದಿದ್ದಾಗ್ಲೇನೆ ಟ್ರೀಟ್ಮೆಂಟ್ ತಗೋಬಹುದು. ಇನ್ನ ಕೆಲವು ಲಕ್ಷಣಗಳನ್ನ ನಿರ್ಲಕ್ಷ್ಯ ಮಾಡಬಹುದು. ಒಂದು ತುಂಬಾ ದಿನದಿಂದ ಗುಣವಾಗದ ಗಾಯ, ದೇಹದಲ್ಲಿ ಹೊಸದಾಗಿ ಆಗಿರುವಂತ ಯಾವ್ದಾದ್ರು ಗೆಡ್ಡೆ, ಅಸಹಜ ರಕ್ತಸ್ರಾವ, ದೀರ್ಘಕಾಲದ ಕೆಮ್ಮು, ಧ್ವನಿ ಬದಲಾವಣೆ, ನುಂಗ್ಲಿಕ್ಕೆ ಆಗದೆ ಇಲ್ಲಿರುತ್ತದೆ ಅಥವಾ ನುಂಗ್ಲಿಕ್ಕೆ ತೊಂದರೆ, ಕಾರಣವಿಲ್ಲದೆ ತೂಕ ಕಡಿಮೆ ಆಗೋದು ಅಥವಾ ಮೋಷನ್ ಅಂತಂದ್ರೆ ಮಲ ಅಥವಾ ಮೂತ್ರದ ಅಭ್ಯಾಸದಲ್ಲಿ ಬದಲಾವಣೆಗಳು, ಈ ಯಾವುದೇ ತರ ಲಕ್ಷಣಗಳು ಕಂಡು ಬಂದಲ್ಲಿ ಏನು ಇಲ್ಲ ಅಂತ ನಾವೇ ಡಿಸೈಡ್ ಮಾಡ್ಕೊಳ್ಳೋದಕ್ಕಿಂತ ಒಮ್ಮೆ ವೈದ್ಯರನ್ನ ಭೇಟಿ ಮಾಡಿಬಿಟ್ಟು ಪರೀಕ್ಷೆ ಮಾಡಿಸ್ಕೊಳ್ಳೋದು ಅತ್ಯಗತ್ಯ. ಕೊನೆಯ ಸಂದೇಶವಾಗಿ ಪ್ರಿಯ ಶ್ರೋತೃಗಳೇ, ಕ್ಯಾನ್ಸರ್ ಬಗ್ಗೆ ಭಯಕ್ಕಿಂತ ಅರಿವು ಮುಖ್ಯ. ಆರಂಭಿಕ ಹಂತದಲ್ಲೇ ಪತ್ತೆ ಆದ್ರೆ ಹೆಚ್ಚಿನ ಕ್ಯಾನ್ಸರ್ಗಳಿಗೆ ಯಶಸ್ವಿ ಚಿಕಿತ್ಸೆ ಇದೆ. ಸರ್ಜರಿ ಇರ್ಬೋದು, ಆಪರೇಷನ್ ಇರ್ಬೋದು, ಬೇರೆ ತರ ರೇಡಿಯೇಷನ್ ಅಥವಾ ಕೀಮೋಥೆರಪಿ ಇರ್ಬೋದು, ಎಲ್ಲ ತರಗಳಿಂದ ಮೋಸ್ಟ್ ಆಫ್ ದ ಕ್ಯಾನ್ಸರ್ಗಳನ್ನು ನಾವು ಕ್ಯೂರ್ ಮಾಡಬಹುದು. ಇನ್ನೊಂದು ತಪ್ಪು ಕಲ್ಪನೆ ಅಂತ ಅಂದ್ರೆ, ಈಗ ನಿಮ್ಮ ವೈದ್ಯರು ನಿಮ್ಮಲ್ಲಿ ಬಂದು ಅಂದ್ರೆ ನಿಮ್ಮ ಯಾವುದೇ ರಿಲೇಟಿವ್ ಯಾರಿಗೆ ಆಗಿರ್ಬೋದು ಕ್ಯಾನ್ಸರ್ 4ನೇ ಸ್ಟೇಜ್ ಅಲ್ಲಿ ಇದೆ ಅಥವಾ 4th ಸ್ಟೇಜ್ ಅಂದ ತಕ್ಷಣ ಅಲ್ಲಿಗೆ
ಏನು ಆಗಲ್ಲ ಅಂತ ಅನ್ಕೊಳ್ಳೋದು, ಅಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂತ ಅನ್ಕೊಳ್ಳೋದು ಮೋಸ್ಟ್ ಆಫ್ ದ ಜನಕ್ಕೆ ತಪ್ಪು ಕಲ್ಪನೆ. ಈಗಿನ ಅತ್ಯಾಧುನಿಕ ಚಿಕಿತ್ಸಾ ವಿಧಾನಗಳಲ್ಲಿ ಇವನ್ 4ನೇ ಸ್ಟೇಜ್ ಕ್ಯಾನ್ಸರ್ಗಳಿಗೂ ನಾವು ಸಮಥಿಂಗ್ ಕಾಲ್ಡ್ ಪ್ಯಾಲಿಯೇಷನ್ ಅಂತ ಅನ್ಬಿಟ್ಟು, ಅಂದ್ರೆ ಅವ್ರಿಗೆ ಏನೇನ್ ತೊಂದರೆ ಇದೆ, ಅವರ ಜೀವನದ ಉಳಿದ ಭಾಗವನ್ನ ಏನಿದೆ ಅದನ್ನ ಆದಷ್ಟು ಆರಾಮಾಗಿರೋ ತರ, ಅಂತಂದ್ರೆ ತುಂಬಾ ಪೇನ್ ಇದೆ ಅಂತಂದ್ರೆ ಪೇನ್ಗೋಸ್ಕರ ಮೆಡಿಕೇಶನ್ಸ್ ಅಥವಾ ಪೇನ್ ಕಂಟ್ರೋಲ್ ಮಾಡೋವಂಥದ್ದು, ನುಂಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಬೇಕಾಗಂತ ಕೆಲವು ಸರ್ಜರಿಗಳು ಇರ್ಬೋದು, ನುಂಗ್ಲಿಕ್ಕೆ ಆಗೋದೇ ಇಲ್ಲ ಅಂತಂದ್ರೆ ಒಂದು ಫೀಡಿಂಗ್ ಗ್ಯಾಸ್ಟ್ರೋಸ್ಟಮಿ ಅಥವಾ ಜೆಜುನೋಸ್ಟಮಿ ಅಂತ ಅನ್ಬಿಟ್ಟು ಕರಳಿಗೆ ಅಥವಾ ಹೊಟ್ಟೆಗೆ ಸೀದಾ ಟ್ಯೂಬ್ ಹಾಕೋದಿರ್ಬೋದು. ಲ್ಯಾರಿಂಜಿಯಲ್ ಕ್ಯಾನ್ಸರ್ ಅಥವಾ ಗಂಟಲಿನ ಕ್ಯಾನ್ಸರ್ ಇರುವಂತವ್ರಿಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅಂದ್ರೆ ಒಂದು ಟ್ರೆಕ್ಯಾಸ್ಟಮಿ ಅಂತ ಮಾಡೋದಿರ್ಬೋದು. ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ ಅಂತನ್ನೋರಿಗೆ ಆ ಆರ್ಗನ್ ಅಂತಂದ್ರೆ ಕಾಲಿರ್ಬೋದು ಅಥವಾ ಗರ್ಭಕೋಶ ಇರ್ಬೋದು ತೆಗೆಯೋದಾಗ್ಲಿ, ಅಥವಾ ಟೆಂಪರರಿ ಆಗಿ ಕಮ್ಮಿ ಆಗ್ಲಿಕ್ಕೆ ಇಂಟರ್ವೆನ್ಷನ್ ರೇಡಿಯಾಲಜಿ ಅಂತ ಇರುತ್ತೆ, ಅಥವಾ ರೇಡಿಯೇಷನ್ ಕೊಟ್ಬಿಟ್ಟು ಕಮ್ಮಿ ಮಾಡೋದು. ಈ ತರ ನಾವು ಪ್ಯಾಲಿಯೇಷನ್ ಆದ್ರೂ ಮಾಡ್ಬೋದು. ಅದ್ರ ಜೊತೆಗೆ ಎಷ್ಟೊಂದು ಕೀಮೋಥೆರಪಿಯಲ್ಲಿ ಹೊಸ ಆವಿಷ್ಕಾರಗಳಾಗಿದೆ ಅಂತಂದ್ರೆ ಹೆಚ್ಚು ಕಮ್ಮಿ ನಮ್ಗೆಲ್ಲ ಗೊತ್ತು, BP ಅಥವಾ ಶುಗರ್ ಬಂತು ಅಂತಂದ್ರೆ ಅದನ್ನ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕ್ರೋನಿಕ್ ಡಿಸೀಸ್ ತರ ತುಂಬಾ ದಿನಗಳ ತನಕ ಕಮ್ಮಿ ಇರೋ ತರ ಅಥವಾ ಇನ್ನೂ ಜಾಸ್ತಿ ಆಗದೆ ಇರೋ ತರ ಕಾಪಾಡಿಕೊಂಡು ಹೋಗ್ಬೋದು. ಸೊ ದಿನೇ ಈ ಎಲ್ಲ ಆವಿಷ್ಕಾರಗಳ ಸಹಾಯದಿಂದ ಈ ಕ್ಯಾನ್ಸರ್ ಕೂಡ ಒಂದು ಕ್ರೋನಿಕ್ ಡಿಸೀಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಹಂಗಾಗಿ ಇವನ್ 4ನೇ ಸ್ಟೇಜಲ್ಲೂ ಕೂಡ ಚಿಕಿತ್ಸೆ ತಗೊಳ್ಳೋದು ತುಂಬಾ ಮುಖ್ಯ. ಆದ್ರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ, ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ, ಯಾವುದೇ ಲಕ್ಷಣಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ, ಕ್ಯಾನ್ಸರ್ ರೋಗಿಗಳನ್ನ ದೂರ ಇಡಬೇಡಿ, ಅವರಿಗೆ ನಿಮ್ಮ ಪ್ರೀತಿ, ಆತ್ಮವಿಶ್ವಾಸ ಮತ್ತು ಬೆಂಬಲ ಅತ್ಯಗತ್ಯ. ನೆನಪಿರಲಿ, ಆರಂಭಿಕ ಪತ್ತೆ, ಸಮಯೋಚಿತ ಚಿಕಿತ್ಸೆ ಮತ್ತು ಸರಿಯಾದ ಮಾಹಿತಿ ಜೀವನ ಉಳಿಸಬಹುದು. ಇಂದಿನ ಕಾರ್ಯಕ್ರಮ ಕೇಳಿದ ಎಲ್ಲ ಕೇಳುಗರಿಗೂ ನನ್ನ ಧನ್ಯವಾದಗಳು. ಈ ಒಂದು ಅವಕಾಶ ಕೊಟ್ಟಂತ ಆಕಾಶವಾಣಿ ಭದ್ರಾವತಿ ಮತ್ತು IMA ಶಿವಮೊಗ್ಗಕ್ಕೆ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೂ ಕ್ಯಾನ್ಸರ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಮತ್ತು ಕೆಲವು ನಿಜಾಂಶಗಳು ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಅರವಿಂದನ್ R ಇವರಿಂದ ಮಾಹಿತಿ ಕೇಳಿದಿರಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. IMA ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ, ಅರಿಕೆ, ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ನಂಗೂ ಗೊತ್ತಿಲ್ಲ ಹೋಗಮ್ಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಸವಿತಾ S. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.